2 ದಿನ ಭಾಳ ಹುಷಾರಾಗಿ, ಯಾಕೆಂದರೆ ನಾವು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾನು ವರ್ತಕರ ಹತ್ರ ಸರ್ವೆ ಮಾಡಿಸಿದ್ದೇನೆ, ಮೈನಾರಿಟೀಸ್ ಹತ್ರ ಸರ್ವೆ ಮಾಡಿಸಿದ್ದೇನೆ, ಸ್ಪೆಷಲ್ ಸರ್ವೆ. ಅವ್ರು ಏನು ಹೇಳ್ತಾರೆ ಅಂದರೆ, ಶಿವಶಂಕರಪ್ಪನವರ ಆಡಳಿತದಲ್ಲಿ, ಅವರ ನಾಯಕತ್ವದಲ್ಲಿ ಪ್ರತಿ 1995ರಲ್ಲಿ ಆದ ಘಟನೆ ಆದಮೇಲೆ ಯಾವ ಘಟನೆಗೂ ಕೂಡ ಅವಕಾಶ ಕೊಡದೆ ಇದೊಂದು ಶಾಂತಿ ನಗರ, ನಾವೆಲ್ಲರೂ ಕೂಡ ಯಾರಿಗೂ ಕೂಡ ಹ್ಯಾರಾಸ್ಮೆಂಟ್ ಇಲ್ಲ, ಎಕ್ಸ್ಪ್ಲಾಟೇಷನ್ ಇಲ್ಲ, ಯಾವ ಥರದ ತೊಂದರೆ ಕೂಡ ಇಲ್ಲ, ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಅನ್ನೋದು ಎಲ್ಲ ವರ್ತಕರು ಕೂಡ ಯಾವುದೇ ಪಾರ್ಟಿಲಿ ಗುರ್ಸ್ಕೊಂಡಿದ್ರು ಕೂಡ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಇದು ನಮಗೆ ಭಾಳ ಶಕ್ತಿ ತರುವಂಥ ವಿಚಾರ. ಸೊ ಅದರಿಂದ ಏನು ಅವರ ಮುಖಂಡತ್ವದಲ್ಲಿ ಅವರ ಮೊಮ್ಮಗನಿಗೆ ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ, ಮತ್ತು ಮಗ ಮತ್ತು ಪ್ರಭಾ ಅವರು ಇಬ್ಬರು ಕೂಡ ಈ ಒಂದು ಜಿಲ್ಲೆಯ ಜವಾಬ್ದಾರಿ ತೆಗೆದುಕೊಂಡು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಜನರ ಜೊತೆ ನಿಲ್ತಾರೆ. ಇದೊಂದು ಹೊಸ ಪೀಳಿಗೆ, ಹೊಸ ಯುವಕರ ಚಿಂತನೆ, ಹೊಸ ಆಲೋಚನೆ, ಹೊಸ ಜನ್ರೇಷನ್ನು. ಇದು ಮುಂದಕ್ಕೆ ಯುವಕರಿಗೆ ಎಲ್ಲರೂ ಕೂಡ ಬಳಸ್ಕೊಂಡು ಭಾಳ ನಮ್ರತೆಯಿಂದ ಇವತ್ತು ಒಳ್ಳೆ ವಿದ್ಯಾವಂತ ಇದ್ದಾನೆ, ಪ್ರಜ್ಞಾವಂತರಿದ್ದಾರೆ. ಸೊ ಹೊಸ ಆಲೋಚನೆಗಳು ಕೂಡ ಈ ನಗರಕ್ಕೆ ಉತ್ತಮವಾದಂಥ ಭವಿಷ್ಯವನ್ನು ಕೊಡಲಿಕ್ಕೆ ನಮ್ಮ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ. ಎಲ್ಲರೂ ಕೂಡ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಏನು BJPಯವರ ಏನು ಮುಖವಾಡ ಏನಿದೆ ಅದನ್ನು ಜನರಿಗೆ ತಿಳಿಸಲೇಬೇಕಾಗ್ತದೆ, ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಎಲ್ಲ ಈ ನಮ್ಮ 1,26,00,000 ಏನು ಗೃಹಲಕ್ಷ್ಮಿಯರು ಈ ರಾಜ್ಯದಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳನ್ನು ಏನು ತಪ್ಪಿಸಬೇಕು ಅಂತ ಏನು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಪ್ರತಿಭಟನೆಯನ್ನು ಕೂಡ ವ್ಯಕ್ತಪಡಿಸಬೇಕು ಮುಂದಿನ ದಿನದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅಂಥೇಳಿ ನಾನೆಲ್ಲರೂ ಕೂಡ ಮನವಿ ಮಾಡಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಮತದಾನ ಕೂಡ ಕ್ಷೇತ್ರದ ಮತದಾರರು ಏನಿದ್ದಾರೆ